ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ರಾಜಯೋಗ ಶಿಬಿರಕ್ಕೆ ಹಾರ್ದಿಕ ಸ್ವಾಗತ. ಯೋಗ ಅಂದರೆ ಏನು? ಅನೇಕ ಕಡೆ ಈ ಯೋಗ ಶಬ್ದದ ಪ್ರಯೋಗವನ್ನು ನಾವೆಲ್ಲ ಮಾಡ್ತೀವಿ. ಯೋಗ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಯೋಗದ ಪೂರ್ಣ ಲಾಭ ಪಡೆದುಕೊಳ್ಳಲು ಸಾಧ್ಯ. ಯೋಗ ಶಬ್ದವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆಧ್ಯಾತ್ಮಿಕವಾಗಿ ಆತ್ಮಿಕ ಏಕಾಗ್ರತೆಗಾಗಿ ಸರಿಯಾದ ಅರ್ಥದಲ್ಲಿ ಉಪಯೋಗಿಸುವುದಾಗಿದೆ. ಯೋಗ ಅಂದ ತಕ್ಷಣ ಎಲ್ಲರ ತಲೆಯಲ್ಲಿ ಬರುವುದೇನಪ್ಪ? ಶೀರ್ಷಾಸನ, ಶಲಭಾಸನ, ಚಕ್ರಾಸನ, ಉಷ್ಟ್ರಾಸನ, ಮಯೂರಾಸನ, ಎಟ್ಸೆಟ್ರಾ ಎಟ್ಸೆಟ್ರಾ. ಇಂತಹ ಯಾವುದೋ ಒಂದು ಪೋಶ್ಚರ್, ಭಂಗಿಗಳುಳ್ಳ ಶಾರೀರಿಕ ಕಸರತ್ತು, ಶಾರೀರಿಕ ವ್ಯಾಯಾಮ, ಶಾರೀರಿಕ ಕವಾಯತು. ಇದಕ್ಕೆ ನಾವು ಯೋಗ ಅಂತ ಅಂದ್ಕೊಂಡಿದ್ದೇವೆ. ಇದು ಶಾರೀರಿಕ ಅಂಗವಿನ್ಯಾಸ ಅಂತ ಕರಿಬಹುದು. ಇನ್ನು ಕೆಲವೊಬ್ರು ಯೋಗ ಅಂದ ತಕ್ಷಣ ಅವ್ರ ತಲೆಯಲ್ಲಿ ಏನು ಬರ್ತದೆ? ಇನ್ಹೇಲ್, ಎಕ್ಸೇಲ್, ಪೂರಕ, ರೇಚಕ, ಕುಂಭಕ. ಇದು ಪ್ರಾಣಾಯಾಮ. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಬ್ಲಡ್ಡಿಗೆ, ಸೆಲ್ಸಿಗೆ, ಲಂಗ್ಸಿಗೆ ಮ್ಯಾಕ್ಸಿಮಮ್ ಆಕ್ಸಿಜನ್ ತೆಗೆದುಕೊಳ್ಳುವಂಗೆ ಮಾಡಿ ಫಿಸಿಕಲಿ ನಮ್ಮನ್ನು ಎಂಪವರ್ ಮಾಡುವಂಥ ಪ್ರಾಣಾಯಾಮ ಇದು. ಇನ್ನು ಕೆಲವೊಬ್ರು ಯೋಗ ಅಂದ ತಕ್ಷಣ ಅಗ್ನಿಸ್ತಂಭನ, ಭೂಗತ ಸಮಾಧಿ ವಿದ್ಯೆ, ಜಲಸ್ತಂಭನ, ವಾಯುಸ್ತಂಭನ, ವಶೀಕರಣ ವಿದ್ಯೆ, ಮಣ್ಣಿನಲ್ಲಿ ಒಳಗಡೆ ಹೋಗಿ ತಪಸ್ ಮಾಡ್ತಾರೆ, ಅಗ್ನಿ ಮೇಲೆ ನಡೀತಾರೆ. ಅದಕ್ಕಾಗಿ ಎಲ್ಲ ತಪಸ್ಸು, ಹಠ ಸಾಧನೆ ಮಾಡ್ತಾರೆ. ಅದರದ ಹಠಯೋಗ ವಿದ್ಯೆಗಳು, ಹಠ ಸಾಧನೆಯ ವಿದ್ಯೆಗಳು. ಇನ್ನು ಕೆಲವೊಬ್ರು ನಿರಗ್ನಿ ಆಹಾರ, ಕಂದಮೂಲಾಹಾರ, ಜಲಾಹಾರ, ವಾಯು ಸೇವನೆ ಮಾತ್ರದಿಂದ ಜೀವಿಸುವ ವಿಧಾನವನ್ನು ಯೋಗ ಅಂತ ಅಂದ್ಕೊಂಡಾರೆ. ಅದರದೆಲ್ಲ ಆಹಾರ, ಆರೋಗ್ಯ, ಜೀವನ ವಿಧಿವಿಧಾನವುಳ್ಳ ಆರೋಗ್ಯಶಾಸ್ತ್ರ. ಇನ್ನು ಯೋಗ ಶಬ್ದ ಬಹಳ ಫೇಮಸ್ ಆಗಿ ಬರುವುದೆಲ್ಲಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರ. ಅದೆಲ್ಲ ಕರ್ಮಫಲ ವಿಸ್ತೀರ್ಣ ಶಾಸ್ತ್ರ. ಹಾಗಾದ್ರೆ ವಾಟ್ ಈಸ್ ಆ್ಯಕ್ಚುಲಿ ಯೋಗ? ಇನ್ನು ಆಡು ಭಾಷೆಯವ್ರಿಗೆ ಯೋಗ ಅಂದರೆ ವಿಯೋಗ, ಸುಯೋಗ, ಯೋಗ ಯೋಗ ಕೂಡು ಬಂತು ನೋಡ್ರಿ ಅಂತಾರೆ. ಅದೆಲ್ಲ ಕರ್ಮಫಲ. ರಿಯಲಿ ಯೋಗ ಅಂದರೆ ಏನು? ಯೋಗ ಅಂದರೆ ಆತ್ಮಾನುಭೂತಿ, ಸೆಲ್ಫ್ ರಿಯಲೈಸೇಷನ್. ಯೋಗ ಅಂದರೆ ಈಶ್ವರಾನುಭೂತಿ, ಗಾಡ್ ರಿಯಲೈಸೇಷನ್. What is yoga? Yoga is also a science. ಇದು ಸ್ಪಿರಿಚುವಲ್ ಸೈನ್ಸ್, ಮನೋವಿಜ್ಞಾನ ಶಾಸ್ತ್ರವಾಗಿದೆ. ಹೆಂಗೆ ವಿಜ್ಞಾನ ಪ್ರತಿಯೊಂದು ಎಳೆ ಎಳೆಯಾಗಿ ಬಿಡಿಸಿ ನಮಗೆ ತಿಳಿಸಿಕೊಡ್ತದೋ, ಹಾಗೆ ರಾಜಯೋಗ ನಮ್ಮ ಅಂತರಂಗದ ಸಕಲ ಪ್ರಶ್ನೆಗಳಿಗೂ ರೈಟ್ ಉತ್ತರವನ್ನು, ಸಮಂಜಸವಾದಂಥ ಪರಿಹಾರವನ್ನು ನೀಡ್ತದೆ. ಇದೊಂದು ಮನೋವಿಜ್ಞಾನವಾಗಿದೆ. ಮನಸ್ಸಂದ್ರೇನು? ಮನಸ್ಸಿನ ಚಿಂತನೆಗಳನ್ನು ಬದಲಾವಣೆ ಮಾಡಿಕೊಳ್ಳುವುದು ಹೆಂಗೆ? ಯೋಗ ಅಂದರೆ ಸ್ಟಡಿ ಆನ್ ಮೈ ಓನ್ ಸೆಲ್ಫ್, ರಿಸರ್ಚ್ ಆನ್ ಮೈ ಓನ್ ಸೆಲ್ಫ್. ಯೋಗ ಅಂದರೆ ಟ್ರಾನ್ಸ್ಫರ್ಮೇಷನ್ ಫ್ರಮ್ ವಿದಿನ್.
ನನ್ನನ್ನು ನಾನು ನೋಡಿಕೊಳ್ಳುವುದು, ನನ್ನನ್ನು ನಾನು ದರ್ಶಿಸುವುದು, ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಳ್ಳುವುದೇ ಯೋಗವಾಗಿದೆ. ಎಲ್ಲಿ ಅನ್ಯರನ್ನ ನೋಡ್ತೀವಿ, ಅನ್ಯರನ್ನ ಟೀಕಿಸ್ತೀವಿ, ಅನ್ಯರ ಬಗ್ಗೆ ಆಡಿಕೊಳ್ಳುತ್ತೀವಿ, ಅಲ್ಲಿ ಸ್ವಪರಿವರ್ತನೆ ಇಲ್ಲ. ಯಾಕೆಂದ್ರೆ ಲೌಕಿಕದ ಯೋಗ ಎನ್ನುವ ಶಬ್ದದ ಮಾಸ್ಟರ್ ದ ಫೇಮಸ್ ಪತಂಜಲಿ ಮಹರ್ಷಿಗಳು ಯೋಗ ಅಂದ್ರೆ ಸ್ವದರ್ಶನಾಯ ನತು ಪ್ರದರ್ಶನಾಯ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನುಳಿದೆಲ್ಲ ಯೋಗಗಳಲ್ಲಿ ಅರ್ಥಾತ್ ಯೋಗಾಸನದಲ್ಲಿ ಏಕಂ ದ್ವೇ ತ್ರೇಣಿ ಚತ್ವಾರಿ, ಕೈ ಮೇಲೆತ್ತೀವಿ, ಕೈ ಅಗಲ ಮಾಡ್ತೀವಿ, ಪ್ರದರ್ಶನಾಯ. ಆದ್ರೆ ರಾಜಯೋಗ ಕಂಪ್ಲೀಟ್ ಡೆಡಿಕೇಶನ್, ನನ್ನನ್ನು ನಾನು ತಿಳಿದುಕೊಳ್ಳುವಂಥದ್ದೇ ಯೋಗವಾಗಿದೆ. ನನ್ನನ್ನು ತಿಳಿದುಕೊಳ್ಳುವುದರಲ್ಲಿ ನನ್ನನ್ನು ಮುಳುಗಿಸಿಕೊಳ್ಳುವುದೇ ಯೋಗವಾಗಿದೆ. ಈಗಿಷ್ಟು ದಿನದ ಪಾಠಗಳಲ್ಲಿ ತಾವು ಕೇಳಿದಿರಿ, ನಾನು ಚೈತನ್ಯ ಜ್ಯೋತಿ ಸ್ವರೂಪ ಆತ್ಮ, ಇಡೀ ದೇಹವನ್ನು ಚೇತನಗೊಳಿಸುವ, ಇಡೀ ದೇಹವನ್ನು ಮ್ಯಾನೇಜ್ ಮಾಡುವ ಸ್ವಪ್ರಕಾಶಮಯ ಜ್ಯೋತಿ. ಯೋಗ ಅಂದರೆ ಪರಮಾತ್ಮ ಸಾಕ್ಷಾತ್ಕಾರ, ಈಶ್ವರಾನುಭೂತಿ, ಪರಮಾತ್ಮನ ಜೊತೆಗೆ ವಾರ್ತಾಲಾಪ, ಕಮ್ಯುನಿಕೇಶನ್. ಇದು ರಾಜಯೋಗದ ಸ್ಪೆಷಾಲಿಟಿ. ಇಟ್ಸ್ ನಾಟ್ ಒನ್ ವೇ ಯೋಗ. ನಾನಷ್ಟೇ ಪರಮಾತ್ಮನ ಜೊತೆಗೆ ಮಾತಾಡಿದ್ರದು ಈಶ್ವರಾನುಭೂತಿ ಅಲ್ಲ. ನನಗೇನೋ ಈಶ್ವರನ ಸಾಕ್ಷಾತ್ಕಾರ ಆಗ್ಬಿಟ್ರದು ಈಶ್ವರಾನುಭೂತಿ ಅಲ್ಲ. ಈಶ್ವರಾನುಭೂತಿ ಅಂದರೆ ಟೂ ವೇ ಕಮ್ಯುನಿಕೇಶನ್. ನಾನು ಮಾತಾಡಬೇಕು, ಪರಮಾತ್ಮನು ಇನ್ ರಿಟರ್ನ್ ವಾಪಸ್ ಮಾತಾಡಬೇಕು. ಇದು ರಾಜಯೋಗದ ಯೂನಿಕ್ನೆಸ್. ಕೇವಲ ನಾನಷ್ಟೇ ಮಾತಾಡ್ತಿದ್ದೀನಿ, ನೀವು ಕೇಳ್ತಾನೆ ಇಲ್ಲ, ಅಥವಾ ನೀವು ಕೇಳ್ತಿದ್ದೀರಿ, ನೀವು ಮತ್ತೆ ವಾಪಸ್ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ. ಒನ್ ವೇ ಕಮ್ಯುನಿಕೇಶನ್. ಅಷ್ಟು ರಸವತ್ತಿಲ್ಲ. ಇಬ್ರು ಫ್ರೆಂಡ್ಸ್ ಪಕ್ಕದಲ್ಲಿ ಕುತ್ಕೊಂಡಾಗ ಒಬ್ಬನೇ ಮಾತಾಡ್ತಿದ್ದಾನೆ, ಇನ್ನೊಬ್ಬನ ಬರೇ ಕೇಳಕತ್ತಾನ, ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ. ಸೊ ರಾಜಯೋಗ ಟೀಚಸ್ ಹೌ ಟು ಟಾಕ್ ಟು ಗಾಡ್, ಹೌ ಟು ರಿಸೀವ್ ದ ರೆಸ್ಪಾನ್ಸ್ ಫ್ರಮ್ ಗಾಡ್. ರಾಜಯೋಗ ಇದು ಒಂದು ಮನೋವ್ಯಾಯಾಮವಾಗಿದೆ. ಶಾರೀರಿಕ ವೀಕ್ ಇದೀವಿ, ಬೋನ್ಸ್ ಮಸಲ್ಸ್ ಸ್ಟ್ರಾಂಗ್ ಆಗಬೇಕು. ಫಿಸಿಷಿಯನ್ಸ್, ಆರ್ಥೋಪಿಡಿಷಿಯನ್ಸ್ ಸಲಹೆ ಕೊಡ್ತಾರೆ, ಫಿಸಿಯೋಥೆರಪಿ ಮಾಡಿಸ್ರಿ, ಎಕ್ಸಸೈಸಸ್ ಮಾಡ್ರಿ, ಫ್ರಂಟ್ ಬೆಂಡಿಂಗು, ಬ್ಯಾಕ್ ಬೆಂಡಿಂಗು, ಸೈಡ್ ಬೆಂಡಿಂಗು, ಏನೋ ಒಂದಿಷ್ಟು ಹೇಳ್ಕೊಡ್ತಾರೆ. ಫಿಸಿಕಲ್ ವ್ಯಾಯಾಮ ಮಾಡಿ ಫಿಸಿಕಲ್ ಸ್ಟ್ರೆಂತನ್ನು ಗೇನ್ ಮಾಡಲಿಕ್ಕೆ. ಹಾಗೆ ಇದು ಮನೋವ್ಯಾಯಾಮ. ಫಿಸಿಕಲ್ ಸ್ಟ್ರೆಂತ್ ಯಾಕೆ ಬೇಕು? ಫಿಸಿಕಲ್ ವರ್ಕ್ ಮಾಡಲಿಕ್ಕೆ. ಇವತ್ತಿನ ಕಾಲದಲ್ಲಿ ಫಿಸಿಕಲ್ ಆರೋಗ್ಯ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜ್ನಲ್ಲಿ ಮಾನಸಿಕವಾದ ಆರೋಗ್ಯದ ಅವಶ್ಯಕತೆ ಇದೆ. ಮಾನಸಿಕವಾಗಿ ಸ್ಟ್ರಾಂಗ್ ಇರೋದು ಬಹಳ ಅವಶ್ಯಕತೆ ಇದೆ. ಶಾರೀರಿಕವಾಗಿ ನಮ್ಮ ಕೆಲಸವನ್ನು ಎಲ್ಲ ಮಷಿನ್ಸ್ಗಳೇ ಮಾಡಿಬಿಡ್ತವೆ. ಮನುಷ್ಯ ಮಾಡಬೇಕಾಗಿದ್ದೆಲ್ಲ ಮಷಿನ್ಸೇ ಮಾಡಿಬಿಡ್ತವೆ. ಹೀಗಾಗಿ ಫಿಸಿಕಲಿ ಅವನಿಗೆ ಸ್ಟ್ರೇನ್ ಆಗುವಂಥ ವರ್ಕ್ ಏನಿಲ್ಲ. ನಡಿಬೇಕಾಗಿದ್ದ ಕೆಲಸ 2 ವೀಲರ್ 4 ವೀಲರ್ ಮಾಡ್ತದೆ. ವಾಶ್ ಮಾಡಬೇಕಾದ ಕೆಲಸ ಮಷಿನ್ ಮಾಡ್ತದೆ. ಇನ್ನು ಅಡುಗೆಗಳು ಮಾಡೋಕ್ಕಂತೂ ಎಷ್ಟು ವೆರೈಟಿ ಮಷಿನ್. ಮಿಕ್ಸರ್ ಬೇರೆ, ಕುಕ್ಕರ್ ಬೇರೆ, ಒಲಿ ಬೇರೆ. ಮೊದಲಾದ್ರೆ ಕಟ್ಟಿಗೆ ತರೋದ್ರಿಂದ ಹಿಡಿದೆಲ್ಲ ಮನುಷ್ಯನೇ ಮಾಡಬೇಕಿತ್ತ. ಇವತ್ತು ಮಾನಸಿಕವಾದ ಶಕ್ತಿ ಪ್ರತಿ ಹೆಜ್ಜೆಯಲ್ಲಿ ಅವಶ್ಯಕತೆ ಇದೆ. ಆದ್ದರಿಂದ ರಾಜಯೋಗ ಏನೋ ಮನೋವ್ಯಾಯಾಮ ಬೇಕೇ ಬೇಕು. ಒಬ್ಬ ಸ್ಟೂಡೆಂಟಿಗೆ ಓದಿದ್ದನ್ನು ನೆನಪಿಟ್ಕೊಳ್ಳಿಕ್ಕೆ ಮಾನಸಿಕವಾಗಿ ಸಶಕ್ತ ಇರಬೇಕು, ಮೆಮರಿ ಪವರ್. ಇದಕ್ಕೆ ಬೇಕು ಮೆಡಿಟೇಷನ್.
ರಾಜಯೋಗ ಅಂದರೆ ಬರೀ ವಯಸ್ಸಾದವ್ರು ಕಲಿಬೇಕಂತಲ್ಲ. ಒಬ್ಬ ಎಂಪ್ಲಾಯಿ ಜಾಬ್ ಹುಡುಕಬೇಕಾಗಿದೆ. ಜಾಬ್ ಹುಡ್ಕೊಳ್ಳೋಕ್ಕೆ ಅವನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಜಾಬ್ ಸಿಗ್ತದಂಥ ಪಾಸಿಟಿವ್ ಆ್ಯಟಿಟ್ಯೂಡ್ ಬೇಕು. ಯಾಕೆಂದರೆ ಜಾಬ್ ಹುಡುಕುವಾಗ ಸಿಗ್ತದೋ ಸಿಗಲ್ವೋ, ಇಂಟರ್ವ್ಯೂ ಕೊಟ್ಟು ಆನ್ಸರ್ ಮಾಡಬೇಕಾದ್ರೆ ಆನ್ಲೈನೋ ಅಥವಾ ಸಮ್ಮುಖದಲ್ಲೋ ಎಷ್ಟು ಫಾಸ್ಟ್ ಇರಬೇಕು, ಎಷ್ಟು ಧೈರ್ಯದಿಂದ ಉತ್ತರ ಕೊಡಬೇಕು. ಫಾರ್ ದಿಸ್ ಹಿ ನೀಡ್ಸ್ ಟು ಬಿಕಮ್ ಮೆಂಟಲಿ ಸ್ಟ್ರಾಂಗ್. ಆದ್ದರಿಂದ ಇದಕ್ಕೆ ರಾಜಯೋಗ ಒಂದು ಮನೋವ್ಯಾಯಾಮ ಶಾಸ್ತ್ರವಾಗಿದೆ. ಇಟ್ಸ್ ಅನ್ ಎಕ್ಸಸೈಸ್ ಟು ಅವರ್ ಥಾಟ್ಸ್. ವ್ಯಾಯಾಮ ಮಾಡಿ ಶಕ್ತಿಶಾಲಿ ಆಗುವಂತೆ ರಾಜಯೋಗದಿಂದ ಮಾನಸಿಕವಾಗಿ ನಾವು ಧೈರ್ಯಶಾಲಿಗಳು, ಮಾನಸಿಕವಾಗಿ ನಾವು ಸಮರ್ಥರು, ಎಬಿಲಿಟೀಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ರಾಜಯೋಗ ಇದು ಮನೋರೋಗ ಚಿಕಿತ್ಸಾ ವಿಧಾನವಾಗಿದೆ. ಭಯವೇ ದೊಡ್ಡ ಭೂತ. ಇಂದಿನ 2020ಯ ಈ ವರ್ಷದಲ್ಲಿ ಬಂದಿರುವ ರೋಗಕ್ಕಿಂತ ಮಾನಸಿಕ ಭಯವೇ ದೊಡ್ಡ ರೋಗ. ಇವುಗಳ ಮಧ್ಯದಲ್ಲಿ ನಾವು ಸಕಾರಾತ್ಮಕ ಚಿಂತನೆಯಿಂದ ನನ್ನನ್ನು ಸುರಕ್ಷಿತಗೊಳಿಸಿಕೊಳ್ಳುವುದು ಒಂದು ಗ್ರೇಟೆಸ್ಟ್ ಟ್ರೀಟ್ಮೆಂಟ್ ಆ್ಯಂಡ್ ಮೆಡಿಸಿನ್. ಮಾನಸಿಕವಾಗಿ ನನ್ನನ್ನು ನಾನು ಕೂಲಾಗಿಟ್ಕೊಳ್ಳೋದು, ನನ್ನನ್ನು ನಾನು ಸೇಫಾಗಿಟ್ಕೊಳ್ಳೋದು ಒಂದು ಗ್ರೇಟೆಸ್ಟ್ ವ್ಯಾಕ್ಸಿನ್ ಆ್ಯಂಡ್ ಇಂಜೆಕ್ಷನ್. ಸ್ಥೂಲವಾಗಂತೂ ಬೇಕೇ ಬೇಕು, ಆದರೆ ಮಾನಸಿಕವಾಗಿ ಸಶಕ್ತವಾಗಿಟ್ಕೊಳ್ಳುವ ರಾಜಯೋಗ ಮನೋರೋಗ ನಿಯಂತ್ರಣ ಶಾಸ್ತ್ರವಾಗಿದೆ. ಸಣ್ಣ ಮಾತಿಗೆ ಪಟ್ ಅಂತ ಸಿಟ್ಟಿಗೆದ್ದು ಕಮ್ಯುನಿಕೇಷನನ್ನೇ ಕಟ್ ಮಾಡ್ಕೊಂಡ್ಬಿಡ್ತೀವಿ. ಕ್ರೋಧ, ಸಂಶಯ, ಇನ್ನೊಬ್ಬರ ಮೇಲೆ ಪ್ರಹಾರ, ಮಾನಸಿಕವಾಗಿ ವೀಕ್ ಇದ್ದವರ ಚಿಹ್ನೆಗಳು. ಹೆಂಗೆ ಫಿಸಿಕಲಿ ವೀಕ್ ಇದ್ದವ್ರ ಚಿಹ್ನೆಗಳೇನು? ಭಾರವಾದದ್ದು ಎತ್ತಕ್ಕಾಗಂಗಿಲ್ಲ, ಕಂಟಿನ್ಯೂಯಸ್ ಆಗಿ ವರ್ಕ್ ಮಾಡೋಕ್ಕಾಗಂಗಿಲ್ಲ, ಒಂದಿನ ಎಕ್ಸ್ಟ್ರಾ ಕೆಲಸ ಆತಂದರೆ 3 ದಿನ ರೆಸ್ಟು, ಶಾರೀರಿಕವಾಗಿ ಸುಸ್ತು. ಹಂಗಿವತ್ತು ಮಾನಸಿಕವಾಗಿ ರೋಗಿಯಾಗಿದ್ದಾನೆ ಮನುಷ್ಯ. ಅಯ್ಯೋ, ನನಗೆ ಅವ್ರ ಕಡೆಯಿಂದ ಅನ್ನಿಸ್ಕೊಳಕ್ಕಾಗಲ್ಲಪ್ಪ, ನನಗೆ ಭಾಳ ಚಿಂತನೆ ಮಾಡೋಕ್ಕಾಗಲ್ಲ, ನಂಗೆ ಭಾಳ ನೆನ್ಪಿಟ್ಕೊಳಕ್ಕಾಗಲ್ಲ, ನನಗೆ ಡಿಸಿಷನ್ ಮಾಡೋ ಕೆಪಾಸಿಟಿ ಇಲ್ಲ, ನಂಗೆ ಭಯ ಆಗ್ತದೆ. ಇವೆಲ್ಲ ಮನೋರೋಗಗಳು. ಇದಕ್ಕೆ ಗುಳಿಗೆಗಳು, ಇಂಜೆಕ್ಷನು, ವ್ಯಾಕ್ಸಿನ್ ಇಲ್ಲ. ರಾಜಯೋಗ ಡೌಟ್, ಈಗ ಇವ್ರು ಬರ್ತಾರೆ ನೋಡ, ನನಗೆ ಬೈತಾರೆ ನೋಡ, ಇವರೇನೋ ನನ್ನ ಬಗ್ಗೆನೇ ಮಾತಾಡ್ಕೊಳಕತ್ತಾರ. ತನ್ನ ನೆಗೆಟಿವ್ ಸಂಕಲ್ಪಗಳಿಂದ ತನ್ನ ಕಮ್ಯುನಿಕೇಷನ್, ರಿಲೇಷನ್, ಕರ್ಮ ಮಾಡುವಂತಹ ಕೆಪಾಸಿಟಿ, ಎಬಿಲಿಟಿಯನ್ನು ಕಳೆದುಕೊಳ್ತಿದ್ದಾನೆ. ಆದ್ದರಿಂದ ರಾಜಯೋಗ ಮನೋರೋಗ ನಿವಾರಣಾ ಶಾಸ್ತ್ರವಾಗಿದೆ. ನಿಯಂತ್ರಣನೂ ಮಾಡ್ತದೆ, ನಿವಾರಣೆನೂ ಮಾಡ್ತದೆ. ಕೆಲವೊಂದು ಗುಳಿಗೆಗಳು ತಗೊಂಡ್ರೆ ನಾವು ನಿಯಂತ್ರಣದಲ್ಲಿರ್ತದೆ, ಕೆಲವೊಂದು ಟ್ರೀಟ್ಮೆಂಟ್ಸ್ ತಗೊಂಡ್ರೆ ನಾವು ಹೋಗೇ ಬಿಡ್ತದೆ. ರಾಜಯೋಗ ಮನೋರೋಗ ನಿವಾರಣಾ ಶಾಸ್ತ್ರವಾಗಿದೆ. ಕೆಲವೊಬ್ಬರಂತೂ ಸೆಕೆಂಡ್ ಈಗ ಇಷ್ಟು ಚಲೋ ಖುಷಿಯಲ್ಲಿದ್ದು ಎಲ್ಲರ ಜೊತೆಗೆ ನಕ್ಕೊಂತಿರ್ತಾರೆ, ಯಾವುದೋ ಒಂದು ಎಂದಿಂದೋ ಒಂದು ಘಟನೆ ನೆನಪಿಗೆ ಬರ್ತದೆ, ಮೂಡ್ ಆಫ್ ಮಾಡ್ಕೊಂಡು ಬಿಡ್ತಾರೆ, ಕಣ್ಣೀರು ಹಾಕ್ತಾರೆ. ಸೆಕೆಂಡ್ ಮನಸ್ಸಿನ ಸಂಕಲ್ಪಗಳು ಚಂಚಲ. ಈಗ ನಕ್ಕೊಂಡು ಮಾತಾಡ್ತಿರ್ತಾರೆ, ಯಾವುದೋ ಒಂದು ಏನೋ ಯಾರ್ದೋ ಬಿಹೇವಿಯರ್ ಕಂಡು ಸಿಟ್ಟು ಬಂದು ಒದರಾಡಿಬಿಡ್ತಾರೆ. ಒಂದು ದಿನದಲ್ಲಿ ನಮ್ಮ ಸಂಕಲ್ಪಗಳ ಗ್ರಾಫ್ ತೆಗಿಬೇಕು. ಹೇಗೆ ಹಾರ್ಟ್ ಒಳಗಿನ ವರ್ಕನ್ನು ಚೆಕ್ ಮಾಡಲಿಕ್ಕೆ ECG ಮಷಿನ್ ಅದು ನಮ್ಮ ಹಾರ್ಟ್ ಲೈನನ್ನು, ಲೈಫ್ ಲೈನನ್ನು ಹಾಕಿಕೊಡ್ತದೆ. ಕೆಲವು ಭಾಳ ಅಪ್ಸು ಡೌನ್ಸ್ ಇರ್ತದೆ, ಕೆಲವು ಭಾಳ ಸಮತಟ್ಟಾಗಿರ್ತದೆ. ಹಾಗೆ ನಮ್ಮ ಸಂಕಲ್ಪಗಳ ಗ್ರಾಫನ್ನು, ಸಂಕಲ್ಪಗಳ ಲೈಫ್ ಲೈನನ್ನು ನೋಡಿ. ಒಮ್ಮೆ ಒಂದೊಂದು ಮೂಡು. ರಾಜಯೋಗ ಮಾನಸಿಕ ಏಕರಸತೆ,
ಏಕರಸತಿ ಅಂದರೆ ಶೀತಲ, ಆಲ್ವೇಸ್ ಸಮಾಧಾನ ಚಿತ್ತವಾಗಿ ಉತ್ತರ ನೀಡುವುದು, ಎಲ್ಲರ ಜೊತೆ ಕೂಲಾಗಿ ವ್ಯವಹಾರ ಮಾಡೋದು, ಹೊರಗಡೆ ಫೈನಾನ್ಷಿಯಲಿ, ಫಿಸಿಕಲಿ, ರಿಲೇಷನ್ನಲ್ಲಿ ಸಮಸ್ಯೆಗಳು, ಸಮಾಜದಲ್ಲಿ ಭಾಳಷ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರ್ಬೋದು, ದಾಳಿಗಳು ಬರ್ತಿರ್ಬೋದು. ಇವತ್ತಿನ ಕಾಲದಲ್ಲಿ ವಿ ಹ್ಯಾವ್ ಗಿವನ್ ದ ಚಾರ್ಜ್ ಆಫ್ ಅವರ್ ಮೈಂಡ್ ಇನ್ ದ ಹ್ಯಾಂಡ್ಸ್ ಆಫ್ ಅವರ್ ಸಿಚುವೇಶನ್. ನನ್ನ ಮನಸ್ಸನ್ನು ಪರಿಸ್ಥಿತಿಗಳ ಕೈಯಲ್ಲಿ ಕೊಟ್ಟಿದ್ದೀನಿ. ಖುಷಿಯ ಸಮಾಚಾರ ಬಂತು, ಹಿಗ್ಗಿ ಬಿಡ್ತೀವಿ. ದುಃಖದ ಸಮಾಚಾರ ಬಂತು, ಕುಸಿದು ಬಿಡ್ತೀವಿ. ಅಷ್ಟು ವೀಕ್ ಆಗಬಾರ್ದು ನಾವು. ನನ್ನದು ಸ್ವಸ್ಥಿತಿ ಅನ್ನೋದನ್ನು ನಾನು ಕಾಪಾಡಿಕೊಳ್ಬೇಕು. ಐ ಹ್ಯಾವ್ ಟು ಚಾಲೆಂಜ್ ಮೈ ಓನ್ ಸೆಲ್ಫ್. ಹೊರಗಡೆ ಏನೇ ಸಿಚುವೇಶನ್ಸ್ ಇದ್ದರೂ ಅಂತರಂಗದಲ್ಲಿ ನಾನು ಏಕರಸವಾಗಿರ್ತೀನಿ, ನಾ ಪಾಸಿಟಿವ್ ಆಗಿರ್ತೀನಿ, ನಾ ಸಮರ್ಥ ಸಂಕಲ್ಪಗಳನ್ನೇ ಮಾಡ್ತೀನಿ, ನಾನು ಏಕರಸವಾಗಿರ್ತೀನಿ. ಇದಕ್ಕೆ ಟ್ರೀಟ್ಮೆಂಟ್ ಸಹಜ ರಾಜಯೋಗ. ರಾಜಯೋಗ ಮಾನಸಿಕ ಏಕಾಗ್ರತೆಗೊಳಿಸುವ ಶಿಕ್ಷಣ ಕ್ರಮವಾಗಿದೆ. ಮನೋ ಸಮತೋಲನ ಶಿಕ್ಷಣವಾಗಿದೆ. ಬ್ಯಾಲೆನ್ಸ್ ಅಂದರೆ ಎರಡು ಎಕ್ಸ್ಟ್ರೀಮಿಟೀಸ್ ನಡುವೆ ದುಃಖ ಸುಖ, ಜಯ ಪರಾಜಯ, ಸೆಕೆ ಚಳಿ, ನನಗೆ ಬೇಕು ನನಗೆ ಬೇಡಾದವ್ರ ನಡುವೆ, ಇವೆರಗಳ ಮಧ್ಯದಲ್ಲಿ ಮನಸ್ಸನ್ನು ಬ್ಯಾಲೆನ್ಸ್ ಸ್ಟೇಟಸ್ ಆಫ್ ಮೈಂಡ್ ಈಸ್ ಮೆಡಿಟೇಷನ್. ರಾಜಯೋಗ ಜೀವನವನ್ನು ತೊರೆಯುವ ಮಾರ್ಗ ಅಲ್ಲ, ಜೀವನ ನಡೆಸುವ ಶಿಕ್ಷಣವಾಗಿದೆ. ಹೌ ಟು ಲೀಡ್ ಅವರ್ ಲೈಫ್, ಹೆಂಗೆ ಎದ್ದೇಳಬೇಕು, ಏನು ಊಟ ಮಾಡಬೇಕು, ಏನು ಡ್ರೆಸ್ ತೊಡಬೇಕು, ಇನ್ನೊಬ್ಬರ ಜೊತೆಗೆ ಹೆಂಗೆ ವ್ಯವಹಾರ ಇಟ್ಕೋಬೇಕು, ನಮ್ಮ ಕಮ್ಯುನಿಕೇಷನನ್ನು ಯಾವ ರೀತಿ ಸುಗಮವಾಗಿ ಇಟ್ಕೋಬೇಕು, ಬ್ರೇಕ್ ಆಗದೆ ಇರೋಂಗೆ ನೋಡ್ಕೋಬೇಕು, ನಮ್ಗೆ ಲೈಫ್ನಲ್ಲಿ ಬರೋ ಪ್ರಾಬ್ಲಮ್ಸ್ ಏನು. ಕೆಲವೊಬ್ಬರೇನು ಅನ್ಕೊಂಡಾರೆ ರಾಜಯೋಗ ಅಂದರೆ ಬರೀ ಆತ್ಮ ಪರಮಾತ್ಮ ಅಷ್ಟೇ ಅಲ್ಲ, ವೆರಿ ಇಂಪಾರ್ಟೆಂಟ್ ಜೀವನ ಶಿಕ್ಷಣವಾಗಿದೆ. ಈ ರೀತಿ ರಾಜಯೋಗ ಶಾರೀರಿಕ ಆರೋಗ್ಯವಂತವಾಗಿರಲಿಕ್ಕೆ, ಮಾನಸಿಕವಾಗಿ ಸಶಕ್ತರಾಗಲಿಕ್ಕೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಗೊಳಿಸಿಕೊಳ್ಳಲಿಕ್ಕೆ ನಮಗೆ ಒಂದು ದಿಕ್ಸೂಚಿಯಾಗುತ್ತದೆ. ಅಷ್ಟಲ್ಲದೆ ಸಮಾಜದಲ್ಲಿ ವಿಶ್ವಭ್ರಾತೃತ್ವ, ಕೋಮು ಸೌಹಾರ್ದ, ರಾಷ್ಟ್ರೀಯ ಭಾವೈಕ್ಯತೆಯ ಸಮನ್ವಯ ಜೀವನ ಶಿಕ್ಷಣ ರಾಜಯೋಗವಾಗಿದೆ. ಸದ್ಭಾವನೆಯನ್ನುಂಟು ಮಾಡುವ ಶಿಕ್ಷಣ ರಾಜಯೋಗವಾಗಿದೆ. ಈ ರಾಜಯೋಗ ದೀರ್ಘಾಯುಷ್ಯನ, ಆರೋಗ್ಯವನ್ನುಂಟು ಮಾಡುವ ಶಿಕ್ಷಣವಾಗಿದೆ. ಈ ರೀತಿ ರಾಜಯೋಗ ನಮ್ಮ ಅಂತರಂಗ ಪ್ರಯಾಣವಾಗಿದೆ. ಬನ್ನಿ ರಾಜಯೋಗದ ಮುಂದಿನ ಸ್ಟೆಪ್ಸನ್ನು ನೆಕ್ಸ್ಟ್ ಸೆಷನಲ್ಲಿ ತೆಗೆದುಕೊಳ್ಳೋಣ. 2 minutes ಮೆಡಿಟೇಷನ್, ಸೈಲೆನ್ಸ್. ಆತ್ಮಜ್ಯೋತಿ ಸ್ವಪ್ರಕಾಶಮಯ ಬಿಂದು ದೇಹ ಎನ್ನುವ ಈ ಉಡುಪನ್ನು ತೊಟ್ಟು ಪಾತ್ರ ಮಾಡೋ ಪಾತ್ರಧಾರಿ ನಾನಾತ್ಮ ಚೈತನ್ಯ ಶಾಶ್ವತ ಬಿಂದು. ಅನೇಕ ದೇಹಗಳನ್ನು ಬಿಟ್ಟು ಅನೇಕ ದೇಹಗಳನ್ನು ತೊಟ್ಟು ನಾನಾತ್ಮ ಈಗ ಈ ಶರೀರದಲ್ಲಿ ಪಾತ್ರ ಮಾಡುವ ಶ್ರೇಷ್ಠ ಪಾತ್ರಧಾರಿ. ನಾನಾತ್ಮ ಸಂಗಮ ಯುಗದ ಶ್ರೇಷ್ಠ ಮಣಿ. 5000 ವರ್ಷಕ್ಕೆ ಬೇಕಾಗುವ ಪಾತ್ರವನ್ನು ತುಂಬಿಕೊಳ್ಳುವ ಶ್ರೇಷ್ಠ ಯುಗದಲ್ಲಿ ನಾನಾತ್ಮ ಭಾಗ್ಯಶಾಲಿ. ಆತ್ಮ ಜ್ಯೋತಿ ಸಮರ್ಥನಾಗಿದ್ದೇನೆ. 7 ಬಾರಿ ಮನನ ಮಾಡ್ರಿ. ನಾನು ಸಮರ್ಥ ಆತ್ಮ. ನಾನಾತ್ಮ ಶೀತಲ ಸ್ವರೂಪ. 7 ಬಾರಿ ಮನನ ಮಾಡಿ.
ನಾನಾತ್ಮ ಶೀತಲ ಸ್ವರೂಪ. ನಾನಾತ್ಮ ನಿತ್ಯ ಸಮಾಧಾನ ಸ್ವರೂಪ. 7 ಬಾರಿ ಮನನ ಮಾಡಿ. ನಾನಾತ್ಮ ನಿತ್ಯ ಸಮಾಧಾನ ಸ್ವರೂಪ. ನಾನಾತ್ಮ ಸಂತುಷ್ಟ ಸ್ವರೂಪ. 7 ಬಾರಿ ಮನನ ಮಾಡಿ. ನಾನಾತ್ಮ ಸಂತುಷ್ಟ ಸ್ವರೂಪ. ಆತ್ಮಜ್ಯೋತಿ ಸದಾ ಪ್ರಸನ್ನ ಚಿತ್ತ. 7 ಬಾರಿ ಮನನ ಮಾಡಿ. ನಾನಾತ್ಮ ಸದಾ ಪ್ರಸನ್ನ ಚಿತ್ತ. ನಾನಾತ್ಮ ಜ್ಯೋತಿ ಪ್ರಫುಲ್ಲಿತ ಜ್ಯೋತಿ. ನಾನಾತ್ಮ ಜ್ಯೋತಿ ಪ್ರಮೋದಿತ ಆತ್ಮ. ನಾನಾತ್ಮ ಜ್ಯೋತಿ ಭ್ರೂಮಧ್ಯದಲ್ಲಿ ಸ್ವಪ್ರಕಾಶಿತ ಜ್ಯೋತಿ. ನಾನಾತ್ಮ ಭೃಕುಟಿ ಸಿಂಹಾಸನದಲ್ಲಿ ಶಕ್ತಿಶಾಲಿ ಜ್ಯೋತಿ. ನಾನಾತ್ಮ ಜ್ಯೋತಿ ಪ್ರಕಾಶಮಯ ಪ್ರಫುಲ್ಲಿತ ಪ್ರಮೋದಿತ ಪ್ರಜ್ವಲ ಜ್ಯೋತಿ. ನಾನಾತ್ಮ ಸದಾ ಆನಂದ ಸ್ವರೂಪ, ತೃಪ್ತ ಸ್ವರೂಪ, ಸದಾ ಪ್ರಶಾಂತ ಸ್ವರೂಪ. ಪ್ರಶಾಂತ ಚಿತ್ತ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.